ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಾಧವ ಅವರು ಪ್ರಿಯಾ ನಡವಳಿಕೆಗೆ ತಿರುಗಿ ಬಿತ್ತಿದ್ದಾರೆ. ಇಂದ್ರ ಅವರು ನಂದ ಅವ್ರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಹಾಗಿದ್ರೆ ವಲ್ಲಭ ಮನೆ ಬಿಟ್ಟು ಹೋದ್ರ. ಇಲ್ಲಿ ಮೀನಾ ವಲ್ಲಭನ ಪರವಾಗಿ ಬ್ಯಾಟಿಂಗ್ ಮಾಡಿದ್ರ, ಪ್ರಿಯಾ ಮಾವನ ಪರವಾಗಿ ನಿಂತ್ಕೊಂಡ್ರ. ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಗಲಾಟೆ ಆಗತ್ತೆ. ನಂತರ ಅಮ್ಮು ಇಲ್ಲ ಅನ್ನೋದು ವಲ್ಲಭಂಗೆ ಗೊತ್ತಾಗತ್ತೆ, ಇನ್ನೂ ಕೂಡ ಬಂದಿಲ್ಲ ಅಂತ. ತಕ್ಷಣ ಹೊರಗಡೆ ಬರ್ತಾರೆ. ಅಮ್ಮು ಸೇಫ್ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಶ್ರೀಕಂಠನ ಗಲಾಟೆ ಕರೀತಾರೆ. ಕೆಣಕಿ ಶ್ರೀಕಂಠು ಕೂಡ ಬಂದಿದ್ದ ವಲ್ಲಭನ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಅಮ್ಮ ಅಪ್ಪ ಕಾಪಾಡಿ, ಅಮ್ಮು ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೋತಾರೆ. ಆಗ ಶ್ರೀಕಂಠು ಮನೆಯವರು ಕೂಡ ಏನಾಯ್ತು ಹೊರಗಡೆ ಗಲಾಟೆ ಅಂತ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಅಮ್ಮು ಅಲ್ಲೇ ಹೋಗಿ ಕಂಬದಿಂದ ನಿಂತ್ಕೋತಾಳೆ. ಈ ಕಡೆ ವಲ್ಲಭ ಹೊಡ್ಸ್ಕೊತಿದ್ದಾಗೇನೆ ಅಲ್ಲಿಗೆ ನಂದವರು ಬಂದಿದ್ದೆ ಶ್ರೀಕಂಠನ ತಡಿತಾರೆ. ನಿಲ್ಸು ಶ್ರೀಕಂಠು ಅಂತ ಹೇಳಿ ಕೈಯನ್ನೇ ಬೆಂಡ್ ಮಾಡ್ತಿದ್ದಾರೆ. ಅವರ ಕೋಪ ಎಲ್ಲವನ್ನ ಕೂಡ ಶ್ರೀಕಂಠು ಮೇಲೆ ತೀರಿಸ್ಕೊತಿದ್ದಾರೆ. ಇಲ್ಲಿ ಶ್ರೀಕಂಠುನ ನನ್ನ ಮಗನಿಗೆ ಹೊಡೆಯೋಕೆ ಬರುವಷ್ಟು ಧೈರ್ಯನ ನಿನಗೆ, ಎಷ್ಟು ಇರಬೇಕು ನಿನಗೆ ಧೈರ್ಯ ಅಂತ ಹೇಳಿ ಹೊಡೆಯೋದಕ್ಕೆ ಮುಂದಾಗ್ಬಿಡ್ತಾರೆ. ಅಷ್ಟರಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಬಂದು ಏನು ಮಾಡ್ತಿದ್ಯಾ ನಂದ, ನನ್ನ ಮಗನಿಗೆ ಹೊಡೆಯೋಕೆ ಮುಂದಾಗ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ನೀವು ನಿಮ್ಮ ಮಗನಿಗೆ ಸಂಸ್ಕಾರನೇ ಹೇಳ್ಕೊಟ್ಟಿಲ್ವಾ, ಏನು ಮಾಡಿದಾನೆ ನಿಮ್ಮ ಮಗ ಅಂತ ಗೊತ್ತಿದ್ಯಾ? ಅವತ್ತು ಗಣಪತಿ ದುಡ್ಕಂತ, ಇನ್ನೊಂದಿನ ನನ್ನ ಮಕ್ಕಳ ಮೇಲೆ ಕೈ ಮಾಡ್ದ, ಮಗದೊಂದು ದಿನ ನನ್ನ ಮೇಲೆ ಕೈ ಮಾಡ್ದ, ನನ್ನ ಸೊಸೆ ಮೇಲೆ ಕೈ ಮಾಡ್ದ, ಇವತ್ತು ಮತ್ತೆ ನನ್ನ ಮಗಳಿಗೆ ತೊಂದರೆ ಕೊಡೋಕೆ ಬಂದಿದ್ದ. ನಿನ್ನ ಮಗನ ಸರಿಯಾಗಿ ಬೆಳೆಸೋಕ್ಕಾಗಲ್ವಾ ಅಂತ ಕೇಳ್ತಾರ. ನನ್ನ ಮಗ ಅಂತ ಕೆಲಸ ಮಾಡೋನಲ್ಲ, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿಮ್ಮದೇ ತಪ್ಪಿರುತ್ತೆ ಅಂತ ಸೂರ್ಯಕಾಂತ್ ಚಂದ್ರಕಾಂತ್ ಹೇಳ್ತಾರೆ. ಬೇಕಾದರೆ ನಿನ್ನ ಮಗನ ಕೇಳು ಗೊತ್ತಾಗುತ್ತೆ ಅಂತ ನಂದವರು ಹೇಳಿದಾಗ, ಏನು ಶ್ರೀಕಂಠು ಇದೆಲ್ಲ ಸುಳ್ಳು ಅಂತ ಹೇಳು ಅಂದಾಗ, ಕ್ಷಮಿಸ್ಬಿಡಿ ದೊಡ್ಡಪ್ಪ ಅಂತ ಹೇಳಿ ಶ್ರೀಕಂಠು ಹೇಳಿದಾಗ, ಶ್ರೀಕಂಠು ತಪ್ಪು ಮಾಡಿದಾನೆ ಅನ್ನೋದು ಸೂರ್ಯಕಾಂತ್ ಚಂದ್ರಕಾಂತ್ಗೆ ಗೊತ್ತಾಗುತ್ತೆ. ನಂತರ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹೇಳಿ ತನ್ನ ಮಗನ ಕರ್ಕೊಂಡು ಒಳಗಡೆ ಹೋಗಿಬಿಡ್ತಾರೆ ಚಂದ್ರಕಾಂತ್ ಸೂರ್ಯಕಾಂತ. ನಂತರ ನಂದ ಫ್ಯಾಮಿಲಿ ಕೂಡ ಒಳಗಡೆ ಹೋಗುತ್ತೆ. ಬಟ್ ಇಲ್ಲಿ ಅಮ್ಮು ಎಲ್ಲರೂ ಒಳಗಡೆ ಹೋಗ್ತಿದ್ದಾಗೆ ವಲ್ಲಭನ ಹತ್ರ ಬರ್ತಾರೆ. ವಲ್ಲಭನ ಹತ್ರ ಬಂದಿದ್ದೆ, ಥ್ಯಾಂಕ್ಸ್ ವಲ್ಲಭ, ಇನ್ನೇನು ನೀನು ಬರಲಿಲ್ಲ ಅಂದಿದ್ರೆ ಖಂಡಿತ ನಾನು ಸಿಕ್ಕಾಕೊಂಡ್ಬಿಡ್ತಿದ್ದೆ, ತುಂಬ ಥ್ಯಾಂಕ್ಸ್ ವಲ್ಲಭ ಅಂತೆಲ್ಲ ಮಾತಾಡ್ತಿರ್ತಾರೆ. ನೀನು ಮಾತಾಡ್ಸಿದ್ಯಾ ಎಲ್ಲ ಸರಿ ಹೋಯ್ತಾ, ಆರಾಮಾದ್ಯಾ ಅಂತೆಲ್ಲ ವಲ್ಲಭ ವಿಚಾರಿಸ್ಕೊತಿರ್ತಾರೆ. ಅಷ್ಟರಲ್ಲಿ ಇಂದ್ರಾಣಿಯವರು ತುಂಬ ಸಿಟ್ಟಿಂದ ಮತ್ತೆ ಹೊರಗಡೆ ಬರ್ತಾರೆ. ಇಬ್ಬರು ಮಾತಾಡ್ತಿರೋದನ್ನ ನೋಡಿದೆ. ಇಂದ್ರ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇದು ಬೇರೆ ಯಾರು ಅಲ್ಲ ಅಮ್ಮು ಅಂತ. ಈ ವಿಷಯನ ಮೊದಲು ಒಳಗಡೆ ಹೋಗಿ ಹೇಳಬೇಕು ಅಂದ್ಕೊಂಡಿದ್ದೆ. ಚಂದ್ರಕಾಂತ ಬಳಿಗೆ ಇಂದ್ರವರು ಹೋಗ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಸೂರ್ಯಕಾಂತ್ ಅವರು ಶ್ರೀಕಂಠು ಕೆನ್ನೆಗೆ ಬಾರಿಸ್ತಾರೆ. ನಮಗೆ ಅವಮಾನ ಮಾಡಬೇಕು ಅಂತಾನೆ ಇದೆಯಾ, ನಮ್ಮನ್ನು ನಂದ ಮುಂದೆ ತಲೆ ತಗ್ಸಿ ನಿಲ್ಲೋ ಹಾಗೆ ಮಾಡಿಬಿಟ್ಯಲ್ಲ ನೀನು ಅಂತ ತೆಗೆದು ಹೊಡೆದು ಬಾರಿಸ್ತಿದ್ದಾರೆ. ಚಂದ್ರಕಾಂತ್ ಅವರು ಕೂಡ ಇನ್ನಷ್ಟು ಹೊಡೆಯೋ, ನನಗೆ ಸರಿಯಾಗಿ ಬುದ್ಧಿ ಬರಬೇಕು ಅಂತ ಹೇಳ್ತಾರೆ. ಹೊಡಿರೆ ನಿಮ್ಮ ಮಗ ತಪ್ಪು ಮಾಡಿದಾನಲ್ವಾ, ಅದಕ್ಕೆ ನೀವು ಹೊಡಿತೀರಾ, ಆದರೆ ಇನ್ನೊಬ್ಬರು ತಪ್ಪು ಮಾಡಿದ್ರೆ ಹೊಡೆಯಲ್ಲ ಅಲ್ವಾ ನೀವು ಅಂತ ಇಂದ್ರಾಣಿ ಹೇಳಿದಾಗ, ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇನೆ, ಎಲ್ರಿಗೂ ಕೂಡ ಶಿಕ್ಷೆ ಆಗತ್ತೆ ಅಂತ ಚಂದ್ರಕಾಂತ್ ಹೇಳ್ತಾರೆ. ಹಾಗಿದ್ರೆ ನಮ್ಮ ಮನೆಗೆ ಬಣ್ಣ ಹಚ್ಕೊಂಡು ಬಂದಿದ್ದ ಹುಡುಗಿ ಯಾರು ಅಂತ ಗೊತ್ತಾ? ಅದು ಅಮ್ಮು. ವಲ್ಲಭನ ಜೊತೆ ಹೊರಗಡೆ ನಿಂತು ಮಾತಾಡ್ತಿದ್ಲು, ನನ್ನ ಕಣ್ಣಾರೆ ನಾನೇ ನೋಡ್ಕೊಂಡು ಬಂದಿದ್ದೀನಿ ಅಂತ ಇಂದ್ರವರು ಹೇಳ್ತಾರೆ. ಅಮ್ಮು ಬಂದಿದ್ಲ ಒಳಗಡೆ? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಅಂತ ಹೇಳಿ ಚಂದ್ರಕಾಂತ್ ಸೂರ್ಯಕಾಂತ್ ಹೇಳಿದಾಗ, ಇಲ್ಲ ನಾನು ನಿಜನೇ ಹೇಳ್ತಿದ್ದೀನಿ, ಒಳಗಡೆ ಬಂದಿದ್ದು ಅಮ್ಮೂನೇ ಅಂತ ಹೇಳಿ ಇಂದ್ರವರು ವಾದಿಸ್ತಾರೆ. ಸಿಟ್ಟಾಗ್ಬಿಡ್ತಾರೆ ಸೂರ್ಯಕಾಂತ್ ಅವರು. ಅಷ್ಟರಲ್ಲಿ ಕಲಾ ಅವರು, ಏನು ಮಾತಾಡ್ತಿದ್ಯಾ ಇಂದ್ರ, ನನ್ನ ಮಗಳು ಬಂದಿದ್ರೆ ನನ್ನ ಕರಳಿಗೆ ಗೊತ್ತಾಗ್ತಾ ಇರಲಿಲ್ವಾ, ಯಾಕೆ ರೀತಿಯಾಗಿ ಅಮ್ಮನ ತರ್ತಿದ್ಯಾ, ಸುಮ್ಮನೆ ಅಮ್ಮು ಹೆಸರು ಹೇಳಿ ನನ್ನ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಬೇಡ ಅಂತ ಹೇಳ್ತಾರೆ ಕಲಾ ಅವರು. ನಂತರ ಸೂರ್ಯಕಾಂತ್ ಅವರು, ಕಲಾ ಯೋಚನೆ ಮಾಡಬೇಡ, ಯಾವುದೇ ಕಾರಣಕ್ಕೂ ಅದನ್ನು ಅಮ್ಮು ಅಂತ ನಾನು ನಂಬೋದಿಲ್ಲ ಅಂತ ಹೇಳ್ತಾರೆ. ಇಂದ್ರಾಣಿ ಅವ್ರಿಗೆ ಫುಲ್ ಸಿಟ್ಟು ಬಂದ್ಬಿಡತ್ತೆ. ನಾನು ನೋಡಿದ್ದು ನಿಜ, ಆದರೂ ಕೂಡ ಇವ್ರು ಯಾರೂ ಕೂಡ ನನ್ನ ಮಾತನ್ನು ನಂಬ್ತಿಲ್ವಲ್ಲ ಅಂತ. ಆದರೆ ಮಗಳು ಜ್ಯೋತಿ ಮಾತ್ರ ಅಮ್ಮನ ಮಾತನ್ನು ನಂಬ್ತಾಳೆ. ಅಮ್ಮ ನಿಜವಾಗ್ಲೂ ಅಮ್ಮನ ಬಂದಿದ್ದು, ಅಯ್ಯೋ ಇನ್ನು ಸ್ವಲ್ಪ ಹೊತ್ತು ವಲ್ಲಭ ಬರ್ತಾ ಇದ್ದಿದ್ರೆ ಅವಳು ಮುಖವಾಡನ್ನು ರಿವೀಲ್ ಮಾಡ್ಬೋದಿತ್ತಲ್ಲಮ್ಮ ಅಂತ ಜ್ಯೋತಿ ಹೇಳಿದಾಗ, ಹೌದು ಕಡೆ ರಿವೀಲ್ ಮಾಡ್ಬೋದಿತ್ತು, ಆ ವಲ್ಲಭ ಗಲಾಟೆ ಮಾಡಿದ್ದೆ ಅಮ್ಮನ ಸೇವ್ ಮಾಡೋಕೆ ಅನಿಸುತ್ತೆ. ಇಲ್ಲ, ಆ ಕಲಾಕ ಕೂಡ ಹೇಗೆಲ್ಲ ಮಾತಾಡಿದ್ರು, ಇನ್ನೇನೋ ಭಾವ ಮತ್ತು ನನ್ನ ಗಂಡ ಇಬ್ಬರು ನನ್ನ ಮಾತನ್ನು ನಂಬ್ತಿದ್ರು. ಅಷ್ಟರಲ್ಲಿ ಕಲಾಕ ಬಂದು ಎಮೋಷ್ನಲಿ ಡ್ರಾಮಾ ಮಾಡಿಬಿಟ್ರು. ಕಲಾಕಂಗೂ ಕೂಡ ಗೊತ್ತಿತ್ತು ಅನಿಸುತ್ತೆ ಅಮ್ಮನೇ ಬಂದಿದ್ದು ಅಂತ, ಅದೇ ಕಾರಣಕ್ಕೆ ಆ ರೀತಿ ಡ್ರಾಮಾ ಮಾಡಿದ್ದಾರೆ. ಮೊದಲೆಲ್ಲ ಮಾತೇ ಬರ್ತಿರ್ಲಿಲ್ಲ, ಆದರೆ ಈಗ ನೋಡಿ ಹೇಗೆ ಮಾತಾಡ್ತಾರೆ ನನ್ನ ವಿರುದ್ಧವಾಗಿ. ಜೊತೆಗೆ ಅಮ್ಮಗೂ ಇಂಥದ್ದೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ, ಅವಳು ಕೂಡ ಹೇಗೆ ಕಲ್ತ್ಕೊಂಡು ಬಿಟ್ಟಿದ್ದಾಳೆ. ಎಲ್ಲ ಕೂಡ ನನಗೆ ಉಲ್ಟಾ ಹೊಡಿತದೆ, ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ಇಂದ್ರ ಅವರು ಹೇಳ್ತಾರೆ. ಮೊದಲು ಅವಳು ಪ್ರೀತಿ ಮಾಡಿದ್ದೆ ಒಬ್ಬನ್ನ, ಮದುವೆ ಆಗಿದ್ದೆ ಒಬ್ಬನ್ನ ಅನ್ನೋ ವಿಷಯವನ್ನು ರಿವೀಲ್ ಮಾಡಬೇಕು ಅಂತ ಹೇಳಿ ಇಂದ್ರ ಅವರು ಅನ್ಕೋತಾರೆ. ಹೇಗಮ್ಮ ಮಾಡ್ತೀಯ ಅದನ್ನೆಲ್ಲ ಅಂತ ಜ್ಯೋತಿ ಕೇಳಿದಕ್ಕೆ, ಇದಾನಲ್ಲ ಸಿದ್ದು ಮಹಾರಾಜ್, ಅವನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ. ಮೊದಲು ಅಮ್ಮ
ಫೋನ್ ನಿನ್ನ ಹತ್ರ ಇದೆ ಅಲ್ವಾ, ಮೊದಲು ಅದನ್ನು ಚಾರ್ಜ್ ಮಾಡು, ಸ್ವಿಚ್ ಆನ್ ಮಾಡ್ತಿದ್ದಾಗೆ ಆ ಫೋನ್ ನಮಗೆ ತುಂಬಾ ಯೂಸಿಗೆ ಬರುತ್ತೆ ಅಂತ ಇಂದ್ರ ಅವರು ಹೇಳ್ತಾರೆ. ಇತ್ತ ಕಡೆ ವಲ್ಲಭ ಅಮ್ಮು ಎಲ್ಲರೂ ಕೂಡ ಒಳಗಡೆ ಬಂದಮೇಲೆ ನಂದ ಅವರು ನಾನು ಹೇಳಿದೆ ಈ ಹಬ್ಬ ಹರಿದಿನ ಎಲ್ಲ ಮನೆ ಒಳಗಡೆ ಇರಲಿ, ಹೊರಗಡೆ ಬೇಡ ಅಂತ. ನೋಡಿದ್ರೆ ಏನೆಲ್ಲ ಆಯಿತು ಅಂತ, ಅವ್ರು ನಾವು ಆಚರಣೆ ಮಾಡ್ತಿರೋದನ್ನು ನೋಡೋಕ್ಕಾಗದೆ ಹೇಗೆಲ್ಲ ನಡ್ಕೊಂಡ್ರು ಅಂತ, ಇದೆಲ್ಲ ಬೇಕಾಗಿತ್ತಾ? ಕೊಚ್ಚೆ ಕಲ್ಲಿಸಿದ್ರೆ ನಮ್ಮುಖಕ್ಕೆ ಆರೋದು ಅಂತ ನಾನು ಹೇಳಲಿಲ್ವಾ? ಅಂದರೂ ಕೂಡ ಈ ವಲ್ಲಭ ಯಾಕೆ ಮತ್ತೆ ಫೈಟ್ಗೆ ಹೋಗಬೇಕಾಗಿತ್ತು? ಆಗಲೇ ನಾನು ಅವನಿಗೆ ಸರಿಯಾಗಿ ವಾರ್ನ್ ಮಾಡಿ ಬಂದಿದ್ದೆ ತಾನೆ, ಆಗ ನಾನೇ ಅವನ ಮೇಲೆ ಕೈ ಮಾಡ್ಬೋದಿತ್ತಲ್ವ, ಯಾಕೆ ಏನು ಮಾಡದೆ ಬಂದೆ? ಸುಮ್ಮನೆ ಇವನ್ ಪಾಡಿಗೆ ಇವನು ಇರೋಕ್ಕಾಗಲ್ವಾ ಅಂತ ಹೇಳಿ ನಂದವರು ವಲ್ಲಭನ ಮೇಲೆ ರೇಗ್ತಿದ್ದಾರೆ. ಹೌದು ಕಣೋ ವಲ್ಲಭ, ನೀನು ಈ ರೀತಿ ಫೈಟ್ಗೆ ಹೋಗ್ತಿದ್ಯಾ ಅಂದರೆ ನಾವು ಕೂಡ ನಿನ್ನ ಜೊತೆ ಬರ್ತಿದ್ವಲ್ವಾ ಅಂತ ಕೇಶವ ಹೇಳ್ತಾರೆ. ಮಾಧವ ಅವರಂತೂ ಏನಿದು ಚಿಕ್ಕು, ಅವ್ರು ಎಲ್ಲ ಬಂದಿದ್ರು ಕೂಡ ನೀನು ಅವ್ರಿಗೆಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸ್ಬೇಕಾಗಿತ್ತು, ಆದರೂ ಯಾಕೆ ನೀನೇ ಹೊಡ್ಸ್ಕೊತಾ ಇದ್ದ ಅಂತ ಹೇಳಿ ಹೇಳಿದಾಗ ಇಲ್ಲಿ ಅಮ್ಮ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ವಲ್ಲಭ ನನಗೋಸ್ಕರ ಅಷ್ಟೊಂದೆಲ್ಲ ಪೆಡ್ತಿನ್ನ, ನನಗೋಸ್ಕರ ಈ ಬಣ್ಣದ ಹಬ್ಬವನ್ನು ಆಚರಿಸ್ಬೇಕು ಅಂದ್ಕೊಂಡು ನಾನು ಅಮ್ಮನ ಜೊತೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ನನ್ನ ಒಳಗಡೆ ಕಳಿಸಿ ನನ್ನ ಹೊರಗಡೆ ತರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡಿದ್ನ ಅಂತ ಅಂದ್ಕೊಂಡಿದ್ದೆ. ವಲ್ಲಭನ ಹೋಗಿ ಹಗ್ ಮಾಡಿಬಿಡ್ತಾಳೆ ಅಮ್ಮು. ವಲ್ಲಭಂಗೆ ಮುಚ್ಕರ ಆಗ್ತದೆ, ಅಮ್ಮನ ಬಿಡು ಅಂದರೂ ಬಿಡ್ತಿಲ್ಲ, ಅಲ್ಲೇ ಅತ್ತೆ ಮಾವ ಇದ್ದಾರೆ, ಈ ಕಡೆ ಪ್ರಿಯಾ ಕೂಡ ಏನದಲ್ಲ ಅಮ್ಮು ಹೊರಗಡೆ ಎಲ್ಲರೂ ಕೂಡ ಇದ್ದಾರೆ, ಯಾಕೆ ಈ ರೀತಿ ನಡ್ಕೋತಿದ್ಯಾ ಅಂತ ಪ್ರಿಯಾ ಕೂಡ ಹೇಳ್ತಿದ್ದಾರೆ. ನಂತರ ಇಲ್ಲಿ ನಂದ ಅವರು ಮತ್ತು ಗಿರೀಶ್ ಅವರು ಅಲ್ಲಿಂದ ಹೊರಟೇ ಬಿಡ್ತಾರೆ. ನಂತರ ಏನಿದು ಅಮ್ಮು, ನೀನು ಎಷ್ಟೇ ಮಾಡ್ರನ್ ಆಗಿರ್ಬೋದು, ಆದರೂ ದೊಡ್ಡವ್ರ ಮುಂದೆ ಈ ರೀತಿಯಾಗಿ ಅಪ್ಕೊಳ್ಳೋದೆಲ್ಲ ತಪ್ಪಾಗತ್ತಲ್ವ ಅಂತ ಪ್ರಿಯಾ ಹೇಳಿದಕ್ಕೆ ಅದರಲ್ಲಿ ಏನದ, ಅವಳು ಗಂಡನ ತಾನೇ ಅಪ್ಕೊಳ್ಳೋದು ಅಪ್ಪಿಕೋ ಚಳುವಳಿ ಚಿಪ್ಕೋ ಚಳುವಳಿ ಆಗ್ತಾ ಇರಬೇಕು, ಅದಕ್ಕೆ ನೀವು ಕೂಡ ಕಲ್ತ್ಕೊಳ್ಳಿ ಅಂತ ಕೇಶವ ಅವರು ಹೇಳ್ತಾರೆ. ಆದರೂ ಕೂಡ ಈ ರೀತಿ ಎಲ್ಲ ದೊಡ್ಡವ್ರ ಮುಂದೆ ನಡ್ಕೊಳ್ಳೋದು ಸ್ವಲ್ಪ ಕೂಡ ಸರಿಯಿಲ್ಲ ಅಂತ ಪ್ರಿಯಾ ಹೇಳ್ತಾರೆ. ಜೊತೆಗೆ ಇನ್ನೊಂದು ಮಾತನ್ನು ಕೂಡ ವಲ್ಲಭಗೆ ತಿಳಿಸ್ತಾರೆ. ನೋಡು ವಲ್ಲಭ, ಮಾವ ಹೇಳಿದಾಗೆ ನಾವು ಹಬ್ಬವನ್ನು ಹೊರಗಡೆ ಆಚರಿಸ್ತಾ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ ಅಂತ ಹೇಳಿದಾಗ ಈ ಕಡೆ ಮಾಧವ್ ಅವರು ಏನು ಮಾತಾಡ್ತಿದ್ಯಾ ಪ್ರಿಯಾ, ನೀನು ಕೂಡ ಹೊರಗಡೆ ನಮ್ಮ ಜೊತೆ ಸೇರಿಕೊಂಡು ಹಬ್ಬನ ಆಚರಿಸ್ದೆ ಅಲ್ವಾ, ಈಗ ಬಂದ್ಬಿಟ್ಟು ಈ ರೀತಿ ಮಾತಾಡೋದು ಎಷ್ಟು ಸರಿ? ನೀನು ಸುಮ್ಮನೆ ವಿನಾಕಾರಣ ಎಲ್ಲರ ವಿಷಯಕ್ಕೆ ತೋರಿಸ್ಬೇಡ, ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು ಅಂತ ಮಾಧವ್ ಅವರು ಖಡಕ್ ಆಗಿ ಪ್ರಿಯಾಗೆ ಎಚ್ಚರಿಕೆ ಕೊಡ್ತಾರೆ. ನಂತರ ಇಲ್ಲಿ ವಲ್ಲಭಂಗೆ ಆಯಿಂಟ್ಮೆಂಟ್ ಆಗ್ತಾ ಅಮ್ಮು ನನಗೋಸ್ಕರ ಎಷ್ಟೆಲ್ಲ ಮಾಡಿದೆ ವಲ್ಲಭ, ನಿನಗೆ ತುಂಬಾ ಥ್ಯಾಂಕ್ಸ. ಇನ್ನು ಸ್ವಲ್ಪ ದಿನ ಆದಮೇಲೆ ಯಾವಾಗ ಅಮ್ಮನ ಮಾತಾಡಿಸ್ಬೇಕು ಅನ್ಸುತ್ತೋ ಮತ್ತೆ ಬಂದು ನಿನ್ನ ಹತ್ರ ಹೇಳ್ತೀನಿ ಅಂದಾಗ, ಏನಮ್ಮ ತಾಯಿ ಮತ್ತೆ ನಾನು ನಿಮ್ಮ ಅಣ್ಣನ ಹತ್ರ ಓಡಿಸ್ಕೋಬೇಕು ಅಂತಾನ, ಅಪ್ಪನ ಹತ್ರ ಹೇಗೋ ಸಿಕ್ಕಾಕೊಂಡಿದ್ರೆ ಏನೋ ಆಗ್ತಿತ್ತು ಅಂತ ಗೊತ್ತಾ ಅಂತ ಹೇಳಿ ವಲ್ಲಭ ಹೇಳಿದಾಗ, ಪರವಾಗಿಲ್ಲ ಆಯಿತು ವಲ್ಲಭ ಓಡಿಸ್ಕೋ ಸಿಕ್ಕಾಕೋ, ಆದರೆ ನಾನಂತೂ ಅಮ್ಮನ ಜೊತೆ ಮಾತಾಡೋಕೆ ಅವಕಾಶ ಮಾಡಿಕೊಡು ಅಂತ ಅಮ್ಮ ಹೇಳಿದ ತಕ್ಷಣ ಅಮ್ಮಗೆ ಹಿಗ್ಗಾಮುಗ್ಗ ಬಾರಿಸ್ಬಿಡ್ತಾರೆ. ನನಗೆ ನಿಮ್ಮ ಅಣ್ಣ ಹೊಡ್ದ ಅಲ್ವಾ, ಅದಕ್ಕೆ ನಿನ್ಗೆ ಹೊಡಿತೀನಿ ನೋಡು ಅಂತ ಹೇಳಿ ವಲ್ಲಭ ಅಮ್ಮಗೆ ಹೊಡಿತಾರೆ. ನಂತರ ಇಲ್ಲಿ ನಂದವರು ಅಂಗಡಿಗೆ ಹೋಗ್ತಿರ್ತಾರೆ. ಅಂಗಡಿಗೆ ಹೋಗೋ ಸಮಯದಲ್ಲಿ ಇಂದ್ರ ಅವ್ರು ಬರ್ತಾರೆ. ನೀವು ನೆನ್ನೆ ಹಬ್ಬ ಆಚರಿಸಿದ್ರಿ ಪರವಾಗಿಲ್ಲ, ಬಟ್ ನಿಮ್ಮ ಸೊಸೆನ ಯಾಕೆ ನಮ್ಮನೆ ಕಳಿಸ್ಬೇಕಿತ್ತು? ಹೋ, ಅವತ್ತು ನಮ್ಮನೆ ಮಗಳನ್ನ ನಿಮ್ಮನೆ ಸೊಸೆ ಅಂತ ಒಪ್ಕೊಂಡು ಅವಳ ದುಡ್ಡೆಲ್ಲ ದೋಚಿದ್ರಿ, ಈಗ ಇನ್ನೇನು ದೋಚೋಕೆ ಕಳಿಸಿದ್ರು ಅಂತೆಲ್ಲ ಮಾತನಾಡ್ತಾರೆ. ಸುಮ್ಮನೆ ಏನೇನೋ ಮಾತಾಡ್ಬಿಡಿ, ನನ್ನ ಸೊಸೆ ಏನು ಬಂದಿಲ್ಲ ಅಂತ ನಂದವರು ಹೇಳಿದಾಗ, ಹೌದಾ ಬಂದಿಲ್ವಾ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಅವಳು ಬಂದಿದ್ದು ನಿಜ. ಜೊತೆಗೆ ನೀವು ಗಲಾಟೆ ಮಾಡಬೇಕಾದ್ರೆ ಅವಳು ನಿಮ್ಮ ಜೊತೆ ಇದ್ಲ, ಅಲ್ಲೇ ತಿಳ್ಕೊಳ್ಳಿ ಅವಳು ನಮ್ಮ ಮನೆಗೆ ಬಂದಿದ್ಲು ಅನ್ನೋದನ್ನು. ಬೇಕಿದ್ರೆ ನಿಮ್ಮ ಸೊಸೆನೇ ಹೋಗಿ ಕೇಳಿ, ಸತ್ಯ ಹೇಳ್ತಾಳೆ. ಇನ್ನೇನಾದರೂ ಇನ್ನೊಂದಿನ ಈ ರೀತಿ ಆದರೆ ಖಂಡಿತ ನಮ್ಮ ಮನೆಯವ್ರಿಗೆ ತಿಳಿಸ್ಬೇಕಾಗತ್ತೆ, ಆಮೇಲೆ ದೊಡ್ಡ ಜಗಳ ಆಗುತ್ತೆ ಅಂತ ಹೇಳಿ ಇಂದ್ರ ಅವರು ಬತ್ತಿ ಇಟ್ಟು ಅಲ್ಲಿಂದ ಹೊರಡ್ತಾರೆ. ನಂತರ ನಂದವರು ಮನೆಗೆ ಬಂದು ಪ್ರಶ್ನೆ ಮಾಡ್ತಾರೆ ಅಮ್ಮು ಹೌದು ಅಂತ ಒಪ್ಕೊಂಡಾಗ ಈ ಮನೆ ಒಂದು ಸ್ಥಿತಿಗೆ ಒಪ್ಕೊಂಡು ಹೋಗಬೇಕಾಗತ್ತೆ, ಈ ಮನೆ ಪಾಡುಗಳಂತೆ ನಡ್ಕೋಬೇಕಾಗತ್ತೆ, ಇಷ್ಟ ಬಂದಾಗೆಲ್ಲ ನಡ್ಕೊಳ್ಳೋ ಹಾಗಿಲ್ಲ ಅಂತ ನಂದವರು ಖಡಕ್ಕಾಗಿ ಹೇಳಿದಾಗ ವಲ್ಲಭ ಮಧ್ಯ ಬಾಯಿ ಹಾಕಿದ್ದೆ, ಇದಕ್ಕೆಲ್ಲ ಕಾರಣ ಅಮ್ಮು ಅಲ್ಲ, ನಾನೇ ಅವಳನ್ನು ಕಳಿಸಿದ್ದು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ